ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿ ಹಾಗೆ ಈ ವರ್ಷ ಕೂಡ ಶ್ರಾವಣ ಮಾಸದ 5ನೇ ದಿನವಾದ ಇಂದು ವಿಶೇಷವಾಗಿ ನಾಗರ ಪಂಚಮಿ ಹಬ್ಬ ಆಚರಿಸಲಾಯಿತು. ಪಂಚಮಿ ಹಬ್ಬದ ನಿಮಿತ್ತವಾಗಿ ಶ್ರೀ ನಾಗರಮೂರ್ತಿಗೆ ಹಾಗೂ ಹುತ್ತಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಮಹೇಶ್ವರ ಶಾಸ್ತ್ರಿಗಳು ಹಾಗೂ ಸೇವಾಧಿಕಾರಿಗಳು ಮಂಜುನಾಥ್ ಹಿರೇಮಠ್, ಜಗ್ಗಯ್ಯ ಶಾಸ್ತ್ರಿಗಳು ಬೆಳಗ್ಗೆ 6 ಗಂಟೆಗೆ 12 ಜ್ಯೋತಿರ್ಲಿಂಗಕ್ಕೆ ರುದ್ರಾಭಿಷೇಕ ಪೂಜೆ ಮತ್ತು ನಾಗರಮೂರ್ತಿಗೆ ಹಾಗೂ ಹುತ್ತಕ್ಕೆ ಕ್ಷೀರಾಭಿಷೇಕ ಪೂಜೆ ನೆರವೇರಿಸಿದರು. ನಂತರ ಪ್ರಶಾಂತನಗರದಲ್ಲಿರುವ ಮತ್ತು ಸುತ್ತಮುತ್ತಲಿನ ಕಾಲೋನಿಯ ಮಹಿಳೆಯರಿಂದ ವಿಶೇಷವಾಗಿ ಹುತ್ತಕ್ಕೆ ಪೂಜಾ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವುದು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಾಗಿ ಈ ವರ್ಷವೂ ಕೂಡ ಶ್ರಾವಣ ಮಾಸದ 5ನೇ ದಿನವಾದ ಇಂದು ನಾಗರ ಪಂಚಮಿ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಮತ್ತು ಶ್ರೀ 12 ಜ್ಯೋತಿರ್ಲಿಂಗೇಶ್ವರ ಬೆಳಗ್ಗೆ ಕರ್ತುಗದ್ದಿಗೆ ಮಹಾರುದ್ರಾಭಿಷೇಕ ಪೂಜೆ ನಂತರ ಶ್ರೀ ನಾಗದೇವತೆಗೆ ಕ್ಷೀರಾಭಿಷೇಕ ನಂತರ ಎಲ್ಲ ಅಲಂಕಾರ ಪೂಜೆ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಕೊಡುವಂಥ ಅವಕಾಶ ಮಾಡಿಕೊಡ್ತೀವಿ. ಅದಕ್ಕಾಗಿ ನಮ್ಮ ನಾಡಿನಲ್ಲಿ ನಮ್ಮ ಕಲಬುರಗಿಯಲ್ಲಿ ಎಲ್ಲ ಮಹಿಳೆಯರು ತಮ್ಮ ತವರು ಮನೆಯಲ್ಲಿಂದ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಸುಮಂದಿ ಬಂದು ಇಲ್ಲೊಂದು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ತಪ್ಪದೆ ನಮ್ಮ ರಾಜಪುರ, ಪ್ರಶಾಂತ್ ನಗರ ಎ, ಬಿ ಮತ್ತು ಜಯನಗರ ಇಡೀ ಕಲಬುರಗಿಯಲ್ಲಿ ಮೂಲೆಯಿಂದ ಬಂದು ಪ್ರತಿ ವರ್ಷದ ಪದ್ಧತಿಯಾಗಿ ಈ ವರ್ಷ ಕೂಡ ನಾಗರ ಪಂಚಮಿ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಬರ್ತಾರೆ. ಅದಕ್ಕೋಸ್ಕರ ಈ ನಾಗದೇವತ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಸರ್ವರಿಗೂ ಸದಾ ಸುಖ ಶಾಂತಿ ಕೊಟ್ಟು ಸದಾ ಕಾಪಾಡಲೆಂದು ನಾವೊಂದು ಈ ಒಂದು 12 ಜ್ಯೋತಿರ್ಲಿಂಗ ದೇವಸ್ಥಾನದಿಂದ ನನ್ನೊಂದು ಪ್ರಾರ್ಥನೆ. ಪಂಚಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಸಡಗರವಾದಂತ ಹಬ್ಬ. ಇದು ಹೆಣ್ಮಕ್ಳಿಗೆ ತವರು ಮನೆಯ ಸಂಭ್ರಮ. ಇದು ನಾಗಪ್ಪಗೆ ಹಾಲು ಎರೆಯೋದು, ಆಮೇಲೆ ಎಳ್ಚಿಗ್ಲಿ ತಂಬಿಟ್ಟುಗಳೆಲ್ಲ ನೈವೇದ್ಯ ಮಾಡೋದು, ಕುದಿಸಿದ ಕಡುಬು ನೈವೇದ್ಯ ಮಾಡೋದು, ಆಮೇಲೆ ಜೋಕಾಲಿ ಅಂತೂ ಜೀಕೋದಂದ್ರೆ ತುಂಬಾ ಖುಷಿ ಮಕ್ಕಳಿಗೆ. ಈಗ ಪಂಚಮಿ ಹಬ್ಬ ಅಂದ್ರೆ ತುಂಬಾ ಸಡಗರದ ಹಬ್ಬ. ಕೆಲವೊಂದು ಕಡೆ ಅಣ್ಣ ತಮ್ಮಂದರಿಗೆ ಕರೆದು ಅವರು ಬೆನ್ನು ತೊಳೆದು ಬೆನ್ನು ಹುರಿಗೆ ನಾಗಪ್ಪಂದು ಹಾಲು ಅಭಿಷೇಕ ಮಾಡಿದ ಹಾಲಿನಿಂದ ಅವ್ರು ಬೆನ್ನು ತೊಳೆದು ಪೂಜೆ ಮಾಡ್ತಾರೆ. ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯಂದ್ರಿಗೆ ಕರೆದು ಅವರಿಗೆ ಉಡುಗೊರೆಗಳನ್ನ ಕೊಟ್ಟು ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನನ್ನ ಹೆಸರು ಡಾಕ್ಟರ್ ಸವಿತಾ ಪಾಟೀಲ್, ವರ್ಕಿಂಗ್ ಆಸ್ ಎ ಲೆಕ್ಚರರ್ ಇನ್ MR ಮೆಡಿಕಲ್ ಕಾಲೇಜ್. ಫಸ್ಟ್ ನಾನು ನಮ್ಮ ಕರ್ನಾಟಕದ ಎಲ್ಲಾ ಜನರಿಗೆ ಒಂದು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಈ ಶ್ರಾವಣ ಮಾಸ ಬಂತು ಅಂದ್ರೆ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸಡಗರ ಸಂಭ್ರಮ ಅಂತ ಹೇಳ್ಬೋದು. ಯಾವಾಗ್ಲೂ ನಮ್ಮ ಒಂದು ಡೈಲಿ ರೂಟೀನ್ ಅಲ್ಲಿ ಬಿಸಿ ಇರುವಂತ ಸಂದರ್ಭದಲ್ಲಿ ತವರು ಮನೆ ಅಂತಂದ್ರೆ ಅದು ಬರೀ ಹೆಸರು ಕೇಳಿದ್ರೇನೆ ಆನಂದ. ತವ್ರ ಮನೆ, ತಾಯಿ, ತಂದೆ, ಅಣ್ಣ ತಮ್ಮರು ಅಂತಂದ್ರೆ ನಮ್ಗೆ ಊಟನೂ ಹೋಗಲ್ಲ, ಅಷ್ಟೊಂದೊಂದು ಸಂತೋಷ ಆಗುತ್ತೆ. ಅಂತ ಒಂದು ಸಂಭ್ರಮ ನಾವ್ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಈ ನಾಗರ ಪಂಚಮಿಯಲ್ಲಿ ಆಚರಣೆ ಮಾಡ್ತೀವಿ. ನಾವು ಇವತ್ತು ಹಾಲು ಎರೆಯೋದು ಅಂತಂದ್ರೆ ನಾಗಪ್ಪಗೆ ಹಿಂದಿನ ದಿವಸ ಉಪವಾಸ ಇರ್ತೀವಿ. ಯಾಕಂದ್ರೆ ನಮ್ಮ ಅಣ್ಣ ತಮ್ಮರು ದೀರ್ಘಾವಧಿವರೆಗೆ ಅವ್ರು ಚೆನ್ನಾಗಿರ್ಲಿ, ಅವ್ರಿಗೆ ಆರೋಗ್ಯ ಆಯುಷ್ಯ ದೇವ್ರು ಕೊಡ್ಲಿ, ಚೆನ್ನಾಗಿ ಅವರ ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ, ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹೇಳಿ ಹಾರೈಸ್ತೀವಿ. ನಾಗರ ಪಂಚಮಿಗೆ ಗಂಡಿನ ಮನೆಯಲ್ಲಿ ಎಷ್ಟೇ ಇದ್ರು ಸಹ ತವ್ರ ಮನೆ ಒಂದ್ ಕುಬಸ ಒಂದ್ ಬೆಳೆ ಬರುತ್ತೆ ಅಂದ್ರೆ ಅದೊಂದ್ ಸಂತೋಷ. ಅದಕ್ಕಾಗಿ ನಾವು ಪಂಚಮಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಈ ದಿನ ಮೇಡಮ್ ಅವ್ರು ಹೇಳ್ದಂಗೆ ಉಪವಾಸ ಇದ್ದು ನಾಗಪ್ಪಗ ಹಾಲು ಎರೆದು, ಎಣ್ಣೆ ಎರೆದು, ಮತ್ತೆ ಜೇನುತುಪ್ಪ ಹಾಕಿ ಹಾಲು ಹಾಕಿ ದೇವ್ರಿಗೆ ಬೇಡ್ಕೊಳ್ಳೋದ್ರ ಜೊತೆಗೆ ಆ ಎಣ್ಣೆ ಹಾಲನ್ನ ನಮ್ಮ ಅಣ್ಣತಮ್ಮರಿಗೆ ಹಾಕಿಸಿಂದ ಅವರು ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ಈ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನ ಕೋರುತ್ತೀನಿ. ನಂದು ಇಲ್ಲಿ ಪ್ರಶಾಂತ್ ನಗರನಲ್ಲಿ ತವರು ಮನೆ. ನಾನು 18 ವರ್ಷದ ನಂತರ ಇವಾಗ ಫಸ್ಟ್ ಟೈಮ್ ಇಲ್ಲಿ ಬಂದು ಈ ಹಬ್ಬನ್ನ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಎಷ್ಟೊಂದು ಜನ ಬಂದು ಇನ್ನೂ ಈ ಕಲ್ಚರನ್ನ ಫಾಲೋ ಮಾಡ್ತಾರೆ, ಮಕ್ಕಳಿಗೂ ಕಲಿಸ್ಕೊಡ್ತಾರೆ. ನಾನಿರೋದು ಆಕ್ಚುಲಿ ಜರ್ಮನಿನಲ್ಲಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಜನ ಬಂದು ಈ ಹಬ್ಬವನ್ನು ಆಚರಿಸೋದು ನೋಡೋದು. ದೇವಸ್ಥಾನದ ಅಧ್ಯಕ್ಷರಾದ ಸುರೇಶ್ ಜಾಧವ್,
ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಬಡಾವಣೆಯ ಹಿರಿಯರು ಸೇರಿದಂತೆ ಅನೇಕರು ಸಂಭ್ರಮದಲ್ಲಿ ಭಾಗಿಯಾಗಿದ್ದರು.